ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಾಗಲೇ ಟೈಮು 6:30 ಆಗಿತ್ತು. ಬೆಳಗ್ಗೆ ಎದ್ದ ಮೇಲೆ ಹೆಣ್ಮಕ್ಳದ್ದು ಡೈಲಿ ರೂಟೀನ್ ಇದ್ದೇ ಇರುತ್ತಲ್ವ, ಬಾಗಿಲನ್ನ ಗುಡಿಸಿ ರಂಗೋಲಿನ ಹಾಕೋದು. ಇವತ್ತು ಒಂದು ಸಿಂಪಲ್ ಆಗಿರೋ ರಂಗೋಲಿನ ಹಾಕೋತಾ ಇದ್ದೀನಿ. ನಾನು ತುಂಬ ಗ್ರ್ಯಾಂಡಾಗಿ ಏನು ರಂಗೋಲಿನ ಹಾಕೋದಿಲ್ಲ. ಈಗಿನೇ ಹೊಸ್ಲಿಗೆ ಒಂದು ಸ್ವಲ್ಪ ಕಡೆ ಕಡೆ ಸೈಡ್ ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಫ್ಲವರ್ ಅಥವಾ ಏನಾದ್ರೂ ಡಿಸೈನ್ನ ಮಾಡ್ಕೋತೀನಿ ಅಷ್ಟೇ. ಜಾಸ್ತಿ ಹಾಕ್ಕೊತ ಕುತ್ಕೊಂಡ್ರೆ ಟೈಮು ಸಾಕಾಗೋದೇ ಇಲ್ಲ. ಈಗಂತೂ ಮಕ್ಕಳು ಮನೇಲಿ ಇರೋದ್ರಿಂದ ಏನಾದ್ರೂ ಕೆಲಸ ಜಾಸ್ತಿ ಇದ್ದೇ ಇರುತ್ತೆ. ಸ್ಕೂಲ್ಗೆ ಹೋಗ್ಬೇಕಿದ್ರೆ ಸ್ವಲ್ಪ ರೆಸ್ಟ್ ಆದರೂ ಸಿಗುತ್ತೆ, ಆದರೆ ಮಕ್ಕಳು ಮನೇಲೇ ಇರೋದ್ರಿಂದ ರೆಸ್ಟ್ ಅಂತೂ ಸಿಗೋದೇ ಇಲ್ಲ. ಹಾಗಾಗಿ ನಾನು ಬೇಗನೆ ಕೆಲಸನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಯಾವುದಾದ್ರೂ ಹಬ್ಬ ಅಥವಾ ಏನಾದ್ರೂ ಫಂಕ್ಷನ್ಸ್ ಇದ್ದಾಗ ಮಾತ್ರ ಗ್ರ್ಯಾಂಡಾಗಿ ರಂಗೋಲಿನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ರಂಗೋಲಿ ಬಿಡಿಸೋದು ಅಂದರೆ ನನಗೂ ತುಂಬಾ ಇಷ್ಟ. ಆದರೆ ನಮ್ಮ ಮನೆ ಮುಂದೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರಂಗೋಲಿನ ಬಿಡಿಸಿದ ಮೇಲೆ ತುಣಿಬಾರ್ದು ಅಂತ ಹೇಳ್ತಾರೆ. ಆದರೆ ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇರೋದ್ರಿಂದ ಚಪ್ಪಲಿ ಎಲ್ಲನೂ ಕೂಡ ಅಲ್ಲೇ ಹಾಕ್ಕೊಂಡು ಓಡಾಡೋದ್ರಿಂದ ರಂಗೋಲಿನ ಜಾಸ್ತಿ ದೊಡ್ಡದಾಗಿ ಬಿಡಿಸಿದ್ರೆ ತುಣಿದು ಬಿಡ್ತಾರೆ ಅಂತ ಹೇಳಿ ನಾನು ಸ್ವಲ್ಪನೇ ಚಿಕ್ಕದಾಗಿ ಹಾಕ್ಕೋತೀನಿ. ಇನ್ನು ರಂಗೋಲಿ ಎಲ್ಲನೂ ಹಾಕಿ ಆದಮೇಲೆ ನಮ್ಮ ಗಿಡದಲ್ಲೇ ತುಂಬ ಚೆನ್ನಾಗಿ ದುಂಡ್ಮಲ್ಲಿಗೆ ಹೂವು ಬಿಟ್ಟಿತ್ತು. ಪೂಜೆಗೆ ಅಂತ ಹೇಳಿ ಅದನ್ನು ಕೂಡ ಬಿಡಿಸ್ಕೊಂಡೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಕುಡಿಲಿಲ್ಲ ಅಂದರೆ ಮೈಂಡು ಫ್ರೆಶ್ ಆಗೋದೇ ಇಲ್ಲ ನನಗಂತೂ. ಕಾಫಿನ ಮಾಡಿಕೊಂಡು ಕುಡಿದು ಇವಾಗ ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಬಂದಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸಗಳೆಲ್ಲ ಇರುತ್ತೆ, ಹಾಗಾಗಿ ನಮಗೆ ತಿಂಡಿ ಮಾಡೋದಕ್ಕೆ ಟೈಮ್ ತುಂಬಾ ಕಡಿಮೆ ಇರುತ್ತೆ. ಕಿಚನ್ನ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಟಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಫ್ರೆಶ್ ಆಗಿ ಇರುತ್ತೆ ಕಿಚನ್ನು. ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನ್ ಮಾಡಿಕೊಂಡು ನಾವು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತೀವಿ ಅಂತ ಅಂದರೆ ತುಂಬಾ ಇರ್ಸು ಮುರ್ಸು ಆಗುತ್ತೆ. ನಾನು ಮುಂಚೆ ಹಾಗೆ ಮಾಡ್ತಿದ್ದೆ. ರಾತ್ರಿ ಯಾರಪ್ಪ ಕ್ಲೀನ್ ಮಾಡೋರು, ಅಯ್ಯೋ ಬಿಡು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಡ್ತಿದ್ದೆ. ಇವಾಗಲೂ ಒಂದೊಂದು ಸಲ ಹಾಗೆ ಮಾಡ್ತೀನಿ. ಹೆಲ್ತ್ ಇಶ್ಯೂಸ್ ಇದ್ದಾಗ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ, ಒಂದೊಂದು ಸಲ ಆ ಥರ ಆಗುತ್ತೆ. ಬೆಳಗ್ಗೆ ಟೈಮು ಕ್ಲೀನ್ ಮಾಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ, ಹಾಗಾಗಿ ರಾತ್ರಿ ಟೈಮೇ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಯಾವುದೇ ರಿಸ್ಕ್ ಅಂತ ಅನಿಸೋದಿಲ್ಲ. ನಾನು ಬೆಳಗ್ಗೆ ಇವಾಗ ಬ್ರೇಕ್ಫಾಸ್ಟಿಗೆ ಟೊಮೊಟೊ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಗೆ ಟೊಮೊಟೊ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡೆ. ನಮ್ಮ ಮನೆಯಲ್ಲಿ 3-4-5 ಜನ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಬೇಕಾಗತ್ತೆ ಯಾವಾಗಲೂ. ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ಜಾಸ್ತಿನೇ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ ತೊಗೊಳ್ಳಿ. ಅದ್ರ ಜೊತೆಗೆ ಬೆಳ್ಳುಳ್ಳಿನ ಕೂಡ ನಾನಿಲ್ಲಿ ಸಿಪ್ಪೆನ ತೆಗೆದು ಎಲ್ಲನೂ ಕೂಡ ಬಿಡಿಸಿ ಇಟ್ಕೋತಾ ಇದ್ದೀನಿ. ಆವಾಗಲೇ ಕೌಂಟರ್ ಟಾಪ್ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ರೆ ಈ ಥರ ಒಂದು ಬ್ಯಾಸ್ಕೆಟ್ನ ಇಟ್ಕೊಂಡು ಕಷ್ಟ ಅಂತ ಅನಿಸೋದಿಲ್ಲ. ನಾನಂತೂ ಎಲ್ಲ ಟೈಮಲ್ಲೂ ಇದೇ ಥರ ಮಾಡ್ಕೋತೀನಿ. ಏನಾದರೂ ಒಂದು ಪ್ಲೇಟ್ ಆಗಿರ್ಬೋದು, ಬ್ಯಾಸ್ಕೆಟ್ ಆಗಿರ್ಬೋದು, ಅದನ್ನು ಇಟ್ಕೊಂಡು ಈ ಥರ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಅಡುಗೆ ಮನೆ ನೀಟಾಗೂ ಇರುತ್ತೆ, ಮೆಸ್ಸಿ ಅಂತಲೂ ಕೂಡ ಅನಿಸೋದಿಲ್ಲ. ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡಾದಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 2-3 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಲವಂಗ, ಚಕ್ಕೆ ಹಾಗೆ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಒಂದು ಸಲ ಬಾಡಿಸ್ಕೊಂಡು ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಒಂಬಣ್ಣ ಬರೋವರೆಗೆ ಬಾಡಿಸ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಸೇರಿಸ್ಕೊಂಡು ಮೆತ್ತಗಾಗೋವರೆಗೆ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ನಾವು ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪೌಡರ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಮ್ಮಮ್ಮ ಈ ರೆಸಿಪಿನ ನನಗೆ ಹೇಳ್ಕೊಟ್ಟಿದ್ದು. ನಮ್ಮಮ್ಮ ಮಾಡಿದಾಗೆಲ್ಲ ನಾನು ಬಾಯಿ ಚಪ್ಪರಿಸ್ಕೊಂಡು ತಿಂತಾಯಿದ್ದೆ. ನಾನು ಕೂಡ ಇವಾಗ ಇದೇ ಥರ ಟ್ರೈ ಮಾಡಿದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನನಗನ್ನಿಸ್ತು. ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಹಾಕಿದ್ಮೇಲೆ ಅದನ್ನು ನೀಟಾಗಿ ಎಣ್ಣೆ ಬಿಡೋವರೆಗೆ ಫ್ರೈನ ಮಾಡಿಕೊಂಡು ಅದ್ರ ಜೊತೆಗೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಮೊದಲೇ. ಇವಾಗ ಅಕ್ಕಿನ ಸೇರಿಸ್ಕೊಂಡು ಒಂದು ಸಲ ಡ್ರೈ ಮಿಕ್ಸ್ನ ಮಾಡಿಕೊಂಡು ಅಕ್ಕಿನ ಎಷ್ಟು ತೊಗೊಂಡಿರ್ತೀವಿ ಅದರ 2ರಷ್ಟು ನೀರನ್ನ ತೊಗೊಂಡು ಸೇರಿಸ್ಕೊಂಡಿದ್ದೀನಿ. ಒಂದು ಸಲ ನೀರೆಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ನ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು
ಒಂದು ಕುದಿ ಬರೋವರೆಗೆ ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡು 1-2 ವಿಷಲ್ನ ತಗೋಬೇಕಾಗತ್ತೆ. ಇವಾಗ ಆಲ್ರೆಡಿ 1-2 ವಿಷಲ್ ಬಂದು ತಣ್ಣಗಾಗಿದೆ ಕುಕ್ಕರು. ಇವಾಗ ನೀವು ನೋಡ್ತಿರ್ಬೋದು ಬಿಸಿ ಬಿಸಿ ಟೊಮೊಟೊ ಬಾತ್ ರೆಡಿಯಾಗಿದೆ. ಟೊಮೊಟೊ ರೈಸ್ ಅಂತನೋ ಟೊಮೊಟೊ ಬಾತ್ ಅಂತನೋ ಏನಾದರೂ ಕೂಡ ನೀವು ಹೇಳ್ಕೊಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದಕ್ಕೆ ನಾನು ಅರಿಶಿನ ಪುಡಿ ಹಾಕೋದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಕೂಡ ಬಳಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ಮೊಸರು, ಉಪ್ಪಿನಕಾಯಿ ಹಾಗೆ ಚಿಪ್ಸ್ನ ಸರ್ವ್ ಮಾಡಿದ್ದೆ ನಾನಿವತ್ತು. ಟಿಫನ್ ಎಲ್ಲ ರೆಡಿ ಆದಮೇಲೆ ಇವತ್ತಿಗಂತೂ ತುಂಬಾ ಬೇಸಿಗೆ ಅಲ್ವಾ, ಏನಾದರೂ ತಣ್ಣಗೆ ಕುಡಿತಾನೆ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೆ ನಾನಿವತ್ತು ಮಸ್ಕ್ ಮಿಲನ್ ಜ್ಯೂಸನ್ನ ಮಾಡೋಣ ಅಂತ ಹೇಳಿಬಿಟ್ಟು ಒಂದೇ ಒಂದು ಮಸ್ಕ್ ಮಿಲನ್ ಇತ್ತು, ಅದನ್ನು ಇವಾಗ ಕಟ್ ಮಾಡಿ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಕನ್ನಡದಲ್ಲಿ ಕರ್ಬೂಜ ಅಂತಲೂ ಕರೀತಾರೆ. ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ದೇಹನ ತಂಪಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಈ ಜ್ಯೂಸನ್ನು ನಾವು ಯಾವಾಗಲೂ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಉಷ್ಣಾಂಶತೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವಂತೂ ಇದನ್ನು ಕುಡಿತೀರಾ ಅಂತ ಅಂದರೆ ಡೈಲಿ ಅಲ್ಲದೆ ಇದ್ರೂ ವೀಕ್ಲಿ 1-2 ಟೈಮ್ಸ್ ಆದ್ರೂ ಇದನ್ನು ತಗೊಂಡ್ರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಾನಂತೂ ಯಾವಾಗಾದ್ರೂ ತಗೊಂಬಂದಾಗ ತರಿಸಿದಾಗ ಮಾಡ್ತಾನೆ ಇರ್ತೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ದೇಹಕ್ಕೆ ಒಳ್ಳೆಯದು ಅಂತಲೇ ಮಕ್ಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಮಸ್ಕ್ ಮಿಲನ್ ಜ್ಯೂಸನ್ನ ಬೆಲ್ಲ ಹಾಕಿ ಕೂಡ ಮಾಡ್ತಾರೆ. ಕಪ್ಪು ಬೆಲ್ಲ ಹಾಕಿರ್ಬೋದು ಅಥವಾ ಉಂಡೆ ಬೆಲ್ಲ ಅಂತ ಬರುತ್ತೆ, ಅದನ್ನಾದರೂ ಆಗಿರ್ಬೋದು. ಯಾವ ಬೆಲ್ಲನ ಕೂಡ ಸೇರಿಸಿ ನೀವು ಮಾಡ್ಕೋಬೋದು. ಅದು ಟೇಸ್ಟು ಇನ್ನೊಂದು ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನಿವತ್ತು ಸಕ್ಕರೆ ಹಾಕಿ ಈ ಜ್ಯೂಸನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದಂತಹ ಕರ್ಬೂಜ ಎಲ್ಲನೂ ಕೂಡ ಸಣ್ಣದಾಗಿ ಪೀಸ್ನ ಮಾಡಿಕೊಂಡು ಜ್ಯೂಸ್ ಜಾರ್ಗೆ ಹಾಕ್ಕೊಂಡು ಇದೆಲ್ಲನೂ ಕೂಡ ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಗೆ 1 ಕಪ್ ಆಗುವಷ್ಟು ಹಾಲನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಹಾಲು ಬೇಡ ಅಂತ ಅಂದರೆ ಡೈರೆಕ್ಟಾಗಿ ಬೆಲ್ಲದ ಪಾನಕನ ಮಾಡಿಕೊಂಡು ಈ ಜ್ಯೂಸನ್ನು ಮಾಡ್ಕೋಬೋದು. ಅದನ್ನು ಗ್ರೈಂಡ್ ಮಾಡಿಕೊಂಡು ನಾನಿಲ್ಲಿ ಒಂದು ಲೋಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಏನು ಕ್ರೀಮಿ ಸ್ಟ್ರೆಚ್ಚರಲ್ಲಿ ಬಂದಿದೆ ಅಂತ. ಇದ್ರ ಮೇಲ್ಗಡೆಗೆ ನಾನು ಬಾದಾಮನ್ನು ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಟೇಸ್ಟ್ ಮಾತ್ರ ಬೊಂಬಾಟಾಗಿರುತ್ತೆ. ಇದ್ರ ಜೊತೆಗೆ ನಾನು ಆಗಲೇ ಹೇಳ್ದಾಗೆ ಬೆಲ್ಲನ ಸೇರಿಸಿದ್ರೆ ಟೇಸ್ಟ್ ಮಾತ್ರ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ನಾನಿವಾಗ ಸಕ್ಕರೆನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನೀವು ಬೆಲ್ಲನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಇದೆಲ್ಲನೂ ಕೂಡ ಮಾಡಿ ಮುಗಿಸೋ ಅಷ್ಟರಲ್ಲಿ ಅಡುಗೆ ಟೈಮ್ ಬಂದೇ ಹೋಗಿತ್ತು. ನಾನಿವತ್ತು ಮಧ್ಯಾಹ್ನ ಅಡುಗೆಗೆ ಈರುಳ್ಳಿ ಹೂವನ್ನ ಕಟ್ ಮಾಡಿ ಅದರದ ಸಾಂಬಾರನ್ನ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ಹೂವನ್ನ ತೊಗೊಂಡಿದ್ದೀನಿ. ಈರುಳ್ಳಿ ಹೂವನ್ನ ಬಳಸ್ಕೊಂಡು ಪಲ್ಯ ಆಗಿರ್ಬೋದು, ಹಾಗೆ ಚಟ್ನಿ ಆಗಿರ್ಬೋದು, ವೆರೈಟಿ ಆಫ್ ಅಡುಗೆನ ಮಾಡ್ತಾರೆ. ಆದರೆ ನಾನಿವತ್ತು ಇಲ್ಲಿ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು, ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈರುಳ್ಳಿ ಹೂವನ್ನ ತೊಗೊಂಡು ಎಲ್ಲನೂ ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ನೀಟಾಗಿ ವಾಶ್ನ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಫ್ರೆಶ್ ಆಗಿದೆ, ಇವಾಗ ತಾನೇ ತಂದಿರೋದು. ಇದನ್ನು ತಂದ ತಕ್ಷಣ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಇಟ್ಟು ಅಥವಾ ಫ್ರಿಜ್ಜಲ್ಲೋ ಅಥವಾ ಹಾಗೇನೋ ಇಟ್ಟು 2 ದಿನ 3 ದಿನ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರೋದಿಲ್ಲ. ನಾನು ತಂದ ತಕ್ಷಣವೇ ಮಾಡ್ತೀನಿ, ಹಾಗಾಗಿ ನನಗೆ ಇದರ ಫ್ಲೇವರ್ ತುಂಬಾ ಇಷ್ಟ. ಇದಕ್ಕೆ ಖಾರ ಕೂಡ ರುಬ್ಕೋಬೇಕಾಗತ್ತೆ. ಸ್ವಲ್ಪ ಕಾಯಿ ತುರಿ, ಹಾಗೆ 1 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಜೀರಿಗೆ, ನಂತರ ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಮಾಮೂಲಿ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಸಾಸಿವೆ, ಎಣ್ಣೆ, ಒಣಮೆಣಸು, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಂಡು ರುಬ್ಬಿಟ್ಕೊಂಡಿದ್ದಂತಹ ಖಾರನ ಹಾಕಿ ಎಣ್ಣೆ ಬಿಡೋವರೆಗೆ ಫ್ರೈನ ಮಾಡ್ಕೋಬೇಕು. ನೀವು ಈ ಥರ ತಿರುಗಿಸ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಬರತ್ತೆ. ಆವಾಗ ಸ್ವಲ್ಪ ಜಾರ್ ತೊಳೆದಿದ್ದ ನೀರನ್ನು ಕೂಡ ನಾನು ಸೇರಿಸ್ಕೊಂಡು ಮತ್ತೊಮ್ಮೆ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ನ ಮಾಡಿಕೊಂಡು ನಾನಿಲ್ಲಿ ಆಗಲೇ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿ ಹೂವನ್ನ ಹಾಕೋತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು. ಟೈಮ್ ಇಲ್ಲ ಅಂತ ಅನ್ನೋರು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಸೇಮ್ ಟೇಸ್ಟ್ ಇರುತ್ತೆ, ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ತೊಗರಿಬೇಳೆನ ತೊಳೆದು 1 ಕಪ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ಇವಾಗ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದೆ ನನಗೆ. ಸಾಂಬಾರು ಅದಕ್ಕೆ ಬರಬೇಕಲ್ವ, ಹಾಗಾಗಿ ನಾನಿಲ್ಲಿ 100 ml ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾವು ತೊಗರಿಬೇಳೆ ಹಾಕಿರೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ. ತೆಳುವಿದೆ ಅಂತ ಅಂದ್ಕೋಬೇಡಿ, ಅದು ಸಾಂಬಾರು ಕುದ್ದ ಮೇಲೆ ಸರಿ ಹೋಗುತ್ತೆ.
ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಯಾವಾಗಲೂ ಅರಳುಪ್ಪನ್ನೇ ಬಳಸೋದು. ಮತ್ತೊಮ್ಮೆ ನೀಟಾಗಿ ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ. ಒಂದು ಕುದಿ ಬರೋವರೆಗೆ ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನಾವು ಇದನ್ನು ಕೂಡ 1 ವಿಸಲ್ ತೊಗೊಂಡ್ರೆ ಸಾಕಾಗತ್ತೆ. 2 ಬೇಳೆ ಬೇಯಲ್ಲ ಅಂತ ಅನ್ನೋರು 2 ವಿಸಲ್ನ ತೊಗೊಳ್ಳಿ. ನಾನು 1 ವಿಸಲ್ಗೆ ಆಫ್ ಮಾಡಿದ್ದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ರೆಸಿಪೀಸ್ಗಳಿಗಾಗಿ ಚಾನಲ್ನ ನೋಡ್ತಾ ಇರಿ.